ಹಾಯ್, ಇವತ್ತು ನಾನು ಹುಣಸೆ ಹಣ್ಣಿನ ಸಾರು ಅಥವಾ ಹುಣಸೆ ಹಣ್ಣಿನ ಆಮ್ರ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಬನ್ನಿ ಇವಾಗ ಹುಣಸೆ ಹಣ್ಣಿನ ಸಾರು ಮಾಡಲು ಬೇಕಾಗಿರುವ ಸಾಮಗ್ರಿ ನೋಡೋಣ. ನೋಡಿ, ಇಲ್ಲಿ ನಾನು ಒಂದು ಬೌಲಲ್ಲಿ ನಿಂಬೆಕಾಯಿ ಗಾತ್ರದಷ್ಟು ಹುಣಸೆಹಣ್ಣು ನೆನೆ ಹಾಕ್ಕೊಂಡಿದ್ದೇನೆ. ಹಾಗೆ ಸಾಸಿವೆ, ಮಸಾಲೆ ಖಾರ ಉಪ್ಪು, ಅರಿಶಿನ ಪುಡಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ ಈ ಥರ ಪುಡಿ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಎಣ್ಣೆ, ಹಾಗೆ ಕರಿಬೇವು, 10-12 ಬೆಳ್ಳುಳ್ಳಿ ಹೆಸರು, ಹಾಗೆ ಕೊತ್ತಂಬರಿ. ಬನ್ನಿ ಇವಾಗ ಹೇಗೆ ಮಾಡೋದನ್ನು ನೋಡೋಣ. ನೋಡಿ, ಒಲೆ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ. ಹಾಗೆ ಗ್ಯಾಸ್ ಕೂಡ ಹಚ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಹಾಕೊಳ್ಳೋಣ. ಇವಾಗ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಚಟ್ ಅನ್ನಲಿ. ನೋಡಿ, ಇವಾಗ ಸಾಸಿವೆ ಚಟ್ ಅನ್ನೋ ಜೀರಿಗೆ ಹಾಕೊಳ್ಳೋಣ. ಹಾಗೆ ಕರಿಬೇವು ಹಾಕೊಳ್ಳೋಣ. ಕೊಟ್ಟಿಟ್ಟಿರೋ ಅಥವಾ ಜಜ್ಜಿಟ್ಟಿರೋ ಬೆಳ್ಳುಳ್ಳಿ ಹಾಕೊಳ್ಳೋಣ. ಉರಿ ಸಣ್ಣ ಉರಿಯಲ್ಲಿ ಇರಲಿ. ಇವಾಗ ಅರಿಶಿನ ಪುಡಿ ಹಾಕೊಳ್ಳೋಣ. ಕೊತ್ತಂಬರಿ ಹಾಕೊಳ್ಳೋಣ. ಮಸಾಲೆ ಖಾರ ಅಥವಾ ಖಾರ ಉಪ್ಪು ಹಾಕೊಳ್ಳೋಣ. ಖಾರ ನೋಡಿ ಹಾಕ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಹುಣಸೆ ಹಣ್ಣಿನ ರಸ ಹಾಕೊಳ್ಳೋಣ. ನೋಡಿ, ಇವಾಗ ಹುಣಸೆ ಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ. ಇವಾಗ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳತ್ತೀನಿ. ಇವಾಗ ಬೆಲ್ಲ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ಚೆನ್ನಾಗಿ ಕರಗಲಿ. ನೋಡಿ, ಇವಾಗ ಚೆನ್ನಾಗಿ ಕುದಿ ಬರ್ತಾಯಿದೆ. ಉಪ್ಪು ಖಾರ ಆಗಿದೆ ನೋಡ್ಕೊಳ್ಳಿ. ಒಂದು ಉಪ್ಪು ಖಾರ ಆಗಿದೆ. ನಿಮಗೆ ಭಾಳ ಹುಳಿ ಅನ್ಸಕತ್ತೈತೆ ಅಂದರೆ ಇನ್ನೂ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಬೆಲ್ಲ ಕರ್ಗೋವರೆ ಕುದಿಸ್ಕೊಳ್ಳಿ. ನಂದು ಎಲ್ಲ ಚೆನ್ನಾಗಾಗಿದೆ. ಉಪ್ಪು ಖಾರ ಹುಳಿ ಬೆಲ್ಲ ಕೂಡ ಆಗಿದೆ. ಹಾಗಾಗಿ ನಾನು ಗ್ಯಾಸ್ ಆಫ್ ಮಾಡ್ಕೊತೀನಿ. ಹಾಗೆ ಒಂದು ಬೌಲ್ಗೆ ಸರ್ವ್ ಮಾಡ್ಕೊತೀನಿ. ನೋಡಿ, ಇವಾಗ ಹುಣಸೆ ಹಣ್ಣಿನ ಸಾರು ಅಥವಾ ಹುಣಸೆ ಹಣ್ಣಿನ ಆಮ್ರ ರೆಡಿಯಾಗಿದೆ. ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಹುಣಸೆ ಹಣ್ಣಿನ ಸಾಂಬಾರು ರೆಡಿಯಾಗಿದೆ. ನಾನು ಹೋಳಿಗೆ ಮಾಡ್ಕೊಂಡಿದ್ದೆ. ಹಾಗಾಗಿ ಹೋಳಿಗೆ ಜೋಡಿ ಕೂಡ ಸೂಪರ್ ಆಗುತ್ತೆ. ಹಾಗೆ ರೈಸ್ ಜೋಡಿ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಸೂಪರ್ ಆಗುತ್ತೆ. ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.